ಮಹಾವಿಷ್ಣುವು ಶ್ರೀನಿವಾಸನ ರೂಪಿಯಾಗಿ ತಿರುಪತಿಯಲ್ಲಿ ನೆಲೆ ನಿಂತರೆ, ಆತನ ಸತಿಯಾದ ಮಹಾಲಕ್ಷ್ಮೀ ದೇವಿಯು ಕೊಲ್ಲಾಪುರದಲ್ಲಿ ನೆಲೆಸಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದಾಳೆ. ಬಹಳಷ್ಟು ಮಂದಿಗೆ ಜೀವಮಾನದಲ್ಲೊಮ್ಮೆ ಇವೆರಡೂ ಕ್ಷೇತ್ರಗಳನ್ನ ದರ್ಶನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಹೋಗೋಕೆ ಸಾಧ್ಯವಾಗೋದಿಲ್ಲ. ಅಂಥವರು ಈ ಕ್ಷೇತ್ರಕ್ಕೆ ಹೋದರೆ ವೆಂಕಟೇಶ್ವರನ ಜೊತೆ ಲಕ್ಷ್ಮೀ ದೇವಿಯನ್ನ ಸಂದರ್ಶಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬಹುದು. ಬನ್ನಿ ಹಾಗಾದ್ರೆ ಆ ಪುಣ್ಯ ಕ್ಷೇತ್ರ ಯಾವುದು, ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಸುಮಾರು 450 ವರ್ಷಗಳಷ್ಟು ಪುರಾತನವಾದ ಕಲ್ಲೂರು ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯು ನೆಲೆ ನಿಂತಿದ್ದು, ದೇವಿಯ ವಿಗ್ರಹವನ್ನ ಸಾಣೆ ಕಲ್ಲಿನಿಂದ ಕೆತ್ತಲಾಗಿದೆ. ದೇವಿಯು ಸಿಂಹ ಪೀಠದ ಮೇಲೆ ಕಿರೀಟವನ್ನ ತೊಟ್ಟು ಅಭಯ ಹಸ್ತವನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾಳೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಹಾಗೂ ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯಗಳು ಸಿದ್ಧಿ ಆಗಬೇಕು ಎಂದು ಬಯಸುವವರು ಈ ಕ್ಷೇತ್ರಕ್ಕೆ ಬಂದು ದೇವಿಗೆ 2 ತೆಂಗಿನಕಾಯನ್ನ ಕಟ್ಟುತ್ತೀವಿ ಅಂತ ಹರಕೆ ಹೊತ್ಕೊಂಡ್ರೆ ಅವರ ಕೋರಿಕೆಗಳೆಲ್ಲವನ್ನ ಈ ತಾಯಿ ಮಾನ್ಯ ಮಾಡ್ತಾಳೆ. ಮಹಿಳೆಯರು ಇಲ್ಲಿಗೆ ಬಂದು ಉಡಿ ತುಂಬುವ ಸೇವೆ ಮಾಡಿದ್ರೆ ಅವರಿಗೆ ಮುತ್ತೈದೆ ಭಾಗ್ಯವನ್ನ ಈ ದೇವಿ ಕರುಣಿಸ್ತಾಳೆ ಎನ್ನೋದು ಇಲ್ಲಿಗೆ ಬರುವ ಮಹಿಳೆಯರ ಅಚಲವಾದ ನಂಬಿಕೆಯಾಗಿದೆ. ಇನ್ನು ಇಲ್ಲಿಗೆ ಬಂದು ತೆಂಗಿನಕಾಯಿ ಕಟ್ಟುವ ಹರಕೆ ಹೊತ್ತವರು ತಮ್ಮ ಕೋರಿಕೆಗಳು ಈಡೇರಿದ ಮೇಲೆ ತೆಂಗಿನಕಾಯನ್ನ ಇಳಿಸಿ ಅರ್ಚಕರಿಗೆ ನೀಡಬೇಕೆಂದು ಪ್ರತೀತಿ ಇದ್ದು, ಒಬ್ಬರು ಎಷ್ಟು ಬಾರಿ ಬೇಕಾದರೂ ಈ ಹರಕೆಯನ್ನ ಹೊತ್ತುಕೊಳ್ಳಬಹುದಾಗಿದೆ. ಶಕ್ತಿಶಾಲಿಯಾದ ಮಹಾಲಕ್ಷ್ಮೀ ದೇವಿಯು ಈ ಕ್ಷೇತ್ರದಲ್ಲಿ ಬಂದು ನೆಲೆಸೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಹಿಂದೆ ಲಕ್ಷ್ಮೀಕಾಂತಾಚಾರ್ ಎನ್ನುವವರು ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಹಾನ್ ಭಕ್ತರಾಗಿದ್ದು, ಅವರು ತಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನ ದರ್ಶನ ಮಾಡಿ ಬರ್ತಾ ಇದ್ರಂತೆ. ಆದರೆ ಅವರಿಗೆ 85 ವರ್ಷವಾದಾಗ ಮನೆಯಲ್ಲಿ ನಡೆಯುವ ಶುಭ ಕಾರ್ಯದ ಸಂದರ್ಭದಲ್ಲಿ ಕೊಲ್ಲಾಪುರಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಆಗ ದೇವಿಯು ಲಕ್ಷ್ಮೀಕಾಂತಾಚಾರ್ ಅವರ ಕನಸಿನಲ್ಲಿ ಕಾಣಿಸಿಕೊಂಡು, ಇನ್ನು ಮುಂದೆ ನಾನು ಕಲ್ಲೂರು ಕ್ಷೇತ್ರದಲ್ಲಿ ನೆಲೆಸುತ್ತೇನೆ, ನೀನು ಅಲ್ಲಿಗೆ ಬಂದು ನನ್ನ ದರ್ಶನವನ್ನ ಮಾಡು ಎಂದು ಹೇಳಿದಳಂತೆ. ನಂತರ ಲಕ್ಷ್ಮೀಕಾಂತಾಚಾರ್ ಅವರು ಈ ಕ್ಷೇತ್ರದಲ್ಲಿ ಪುಟ್ಟದಾದ ಗುಡಿಯನ್ನ ಕಟ್ಟಿಸಿದ್ರು ಎಂದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಈ ದೇಗುಲದಲ್ಲಿ ನವರಾತ್ರಿ ಮತ್ತು ವರಮಹಾಲಕ್ಷ್ಮಿ ಹಬ್ಬವನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದ್ದು, ವರಮಹಾಲಕ್ಷ್ಮಿ ಹಬ್ಬದಂದು ದೇವಿಗೆ ತುಪ್ಪದ ಅಭಿಷೇಕ, ಕ್ಷೀರಾಭಿಷೇಕ, ಪುಷ್ಪಾಲಂಕಾರಗಳನ್ನ ಮಾಡಲಾಗುತ್ತೆ. ಈ ಸಮಯದಲ್ಲಿ ಸರ್ವಾಲಂಕೃತಳಾದ ದೇವಿಯನ್ನ ನೋಡೋದೇ ಒಂದು ಪುಣ್ಯತಮವಾದ ಕೆಲಸವಾಗಿದೆ. ಭಕ್ತರ ಇಷ್ಟಾರ್ಥಗಳನ್ನ ಶೀಘ್ರವಾಗಿ ಮಾನ್ಯ ಮಾಡುವ ಈ ದೇವಿಯನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬಂದರೆ ಲಕ್ಷ್ಮೀ ದೇವಿಯ ಜೊತೆಗೆ ಶ್ರೀನಿವಾಸನ ಅನುಗ್ರಹವನ್ನ ಸಹ ಪಡೆಯಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಕುಂಕುಮಾರ್ಚನೆ, ಅಭಿಷೇಕ ಸೇವೆ, ಅಲಂಕಾರ ಸೇವೆ, ಕರ್ಪೂರದಾರತಿ, ಅಷ್ಟೋತ್ತರ ನಾಮಾವಳಿ ಸೇವೆ, ಹಣ್ಣುಕಾಯಿ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಈ ಕ್ಷೇತ್ರವು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಲ್ಲೂರು ಎಂಬ ಪುಟ್ಟ ಗ್ರಾಮದಲ್ಲಿದ್ದು, ಈ ದೇಗುಲವು ಬೆಂಗಳೂರಿನಿಂದ 420 ಕಿಲೋಮೀಟರ್, ಹಾಸನದಿಂದ 472 ಕಿಲೋಮೀಟರ್, ಧಾರವಾಡದಿಂದ 280 ಕಿಲೋಮೀಟರ್, ಗದಗದಿಂದ 226 ಕಿಲೋಮೀಟರ್, ಶಿವಮೊಗ್ಗದಿಂದ 396 ಕಿಲೋಮೀಟರ್, ರಾಯಚೂರಿನಿಂದ 23 ಕಿಲೋಮೀಟರ್, ಮಾನ್ವಿಯಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಮಾನ್ವಿಯಿಂದ ಕಲ್ಲೂರಿಗೆ ಸರ್ಕಾರಿ ಬಸ್ ಸೌಲಭ್ಯವಿದ್ದು, ಕಲ್ಲೂರು ಕ್ರಾಸ್ ಬಳಿ ಇಳಿದುಕೊಂಡು ಅಲ್ಲಿಂದ ಬಾಡಿಗೆ ವಾಹನ ಮಾಡಿಸಿಕೊಂಡು ಕೂಡ ದೇವಸ್ಥಾನಕ್ಕೆ ತೆರಳಬಹುದಾಗಿದೆ. ರಾಜ್ಯದ ಹಲವಾರು ಭಾಗಗಳಿಂದ ರಾಯಚೂರಿಗೆ ಕರ್ನಾಟಕ ಸಾರಿಗೆ ಸೌಲಭ್ಯವಿದ್ದು, ರಾಯಚೂರು ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದರೆ ನೀವು ಒಮ್ಮೆ ಉತ್ತರ ಕರ್ನಾಟಕ ಜನರ ಆರಾಧ್ಯ ದೈವವಾದ ಕಲ್ಲೂರು ಮಹಾಲಕ್ಷ್ಮಿಯನ್ನ ದರ್ಶನ ಮಾಡಿ ಆಕೆಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirecannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.